ವೃಷಭ ರಾಶಿಯವರಿಗೆ ಇವತ್ತು ತಮ್ಮ ಈ ಒಂದು ವರ್ಷದಿಂದ ತಾವು ಏನು ನಿಮ್ಮ ಇಷ್ಟಾರ್ಥಗಳಿಗೆ ಈಡೇರದೆ ಮಾನಸಿಕ ಖಿನ್ನತೆಗೆ ಒಳಪಟ್ಟಿದ್ದೀರೋ ಇದೆಲ್ಲ ನಿವಾರಣೆಯಾಗುವಂತಹ ಒಳ್ಳೆಯ ದಿನ. ಹೊಸ ಹೊಸ ವ್ಯಕ್ತಿಗಳ ಸಮಾಗಮನಗಳು, ಹೊಸ ವಿಚಾರಗಳನ್ನು ನಿರ್ಣಯ ಮಾಡಿಕೊಳ್ಳುವುದು, ನಿಮ್ಮ ಅಧಿಕಾರದಲ್ಲಿ ಉನ್ನತ ಸ್ಥಾನವನ್ನು ಪಡೆದುಕೊಳ್ಳುವ ವಾರ್ತೆಗಳು ಕೇಳ್ತಾ ಬರುವುದು, ಅದರಿಂದ ತಾವು ಮಾಡಬೇಕಾದದ್ದು ಇವತ್ತಿನ ನಂತರ ಒಳ್ಳೆಯ ಸಾಧನೆ, ನಿಮ್ಮ ಕರ್ತವ್ಯದ ಮೇಲೆ ನಿಮಗೆ ನಿಷ್ಠೆ, ಸಮಯ ಪ್ರಜ್ಞೆ, ಇದಕ್ಕೆ ತಾವು ಜಾಸ್ತಿ ಮಹತ್ವ ಕೊಡಬೇಕು. ಅದರಿಂದ ಎಲ್ಲ ಇಷ್ಟಾರ್ಥಗಳು ನೆರವೇರುವ ಸಾಧ್ಯತೆ ನಿಮಗಿದೆ. ಇನ್ನು ಏಪ್ರಿಲ್ ತಿಂಗಳ ನಂತರದಲ್ಲಿ, ಮೇ ತಿಂಗಳ ನಂತರದಲ್ಲಿ ನಿಮ್ಮ ರಾಶಿಗೆ ಗುರು ಪ್ರವೇಶ ಮಾಡುವುದರಿಂದ ನಿಮ್ಮ ಪಾಲಿಗೆ ಕೆಲವು ಪೂರ್ವಾರ್ಜಿತ ಪಿತ್ರಾರ್ಜಿತ ಸಂಪತ್ತುಗಳ ವಿವಾದಗಳು ಮುಕ್ತಿಯಾಗುವಂತಹ, ಅದು ನಿವಾರಣೆಗೊಳ್ಳುವ ಅವಕಾಶಗಳು ಎದುರಾಗುತ್ತೆ. ವೃಷಭ ರಾಶಿಯವರಿಗೆ ನೀವು ಮಾಡಬೇಕಾದದ್ದು ಪ್ರತಿದಿನ ದತ್ತಾತ್ರೇಯ ದೇವರ ಆರಾಧನೆ, ಗುರು ಪ್ರಾರ್ಥನೆ, ಶನಿ ದೇವರ ಆರಾಧನೆಗೆ ಮಹತ್ವ ಕೊಡಿ. ಇನ್ನು ಗುರುಜಿ, ಮಿಥುನ ರಾಶಿಯ ಫಲಾಫಲಗಳು 2024ರಲ್ಲಿ ಯಾವ ರೀತಿ ಇದೆ? ಪ್ರತಿ ಸಮಯಗಳಲ್ಲಿಯೂ ನಾವು ಕೆಲವು ನಿರ್ಧಾರ ಮಾಡ್ತೇವೆ. ಧರ್ಮಕ್ಕೆ ಮಹತ್ವ ಬರಬೇಕಾದ್ರೆ ಪಕ್ಕದಲ್ಲಿ ಅಧರ್ಮ ಇರಬೇಕು, ಸತ್ಯಕ್ಕೆ ಮಹತ್ವ ಬರಬೇಕಾದ್ರೆ ಪಕ್ಕದಲ್ಲಿ ಸುಳ್ಳು ಅಂತ ಹೇಳುವುದು ಇರಬೇಕು. ಹಾಗೆ ಒಂದು ಭಾಗದಲ್ಲಿ ಸಂತೋಷ ಸತ್ಯ ಅಂತ ಹೇಳಬೇಕಾದ್ರೆ ಇನ್ನೊಂದು ಭಾಗದಲ್ಲಿ ದುಃಖ ಇರಬೇಕು. ಇದೆಲ್ಲ ನಮಗೆ ದುಃಖ ಬಂದಾಗ ಕುಗ್ಗುವುದು, ಸುಖ ಬಂದಾಗ ಹಿಗ್ಗುವುದು, ಈ ಗುಣಗಳನ್ನು ನಾವು ಮಾಡದೆ ಅಧಿಕವಾದ ಪ್ರಯತ್ನ ಪಟ್ಟರೆ ಮಾತ್ರ ಮಿಥುನ ರಾಶಿಯವರಿಗೆ ಈ ವರ್ಷ ಒಳ್ಳೆಯದು. ಯಾಕೆ, ಇಲ್ಲಿಯ ತನಕ ಏನೆಲ್ಲ ಮಾಡಿದ್ದೀರಿ ಅದು ತಟಸ್ಥ ತಕ್ಷಣ ಏಪ್ರಿಲ್ ನಂತರ ನಿಧಾನಗತಿಯಾಗುವ ಲಕ್ಷಣಗಳೆಲ್ಲ ಕಾಣಿಸುತ್ತೆ. ಅದು ವಿವಾಹದ ವಿಚಾರದಲ್ಲಿರಬಹುದು, ಅಥವಾ ಹಿಂದೆ ಸಮಯಗಳ ಬಗ್ಗೆ ಮಹತ್ವ ಕೊಡದೇ ಇರುವಂತಹ ಹಿರಿಯರಿಂದ ಬಂದ ಸಮಸ್ಯೆಗಳು ಅಂತ ತಿಳ್ಕೊಳ್ಳುವುದಕ್ಕಿಂತ ಪ್ರಾರಬ್ಧ ದೋಷ ಅಂತ ತಿಳ್ಕೊಂಡು ಏಪ್ರಿಲ್ವರೆಗೆ ಯಾವುದೆಲ್ಲ ನೀವು ಮಂಗಳ ಕೆಲಸಕ್ಕೆ ಮಹತ್ವ ಕೊಟ್ಟಿದ್ದೀರೋ ಇದು ಏಪ್ರಿಲ್ ಅಂತಿಮದೊಳಗಾಗಿ ನಿರ್ಧಾರ ಮಾಡುವುದು ಒಳ್ಳೆಯದು. ನಂತರದಲ್ಲಿ ಮಿಥುನ ರಾಶಿಯವರಿಗೆ ಗುರುಬಲ ಇಲ್ಲದೇ ಇರುವ ಕಾರಣದಿಂದಾಗಿ ಮಂಗಳ ಕೆಲಸಗಳು ಅಥವಾ ಯಾವುದೇ ಹೊಸ ವಿಚಾರಗಳನ್ನು ಪ್ರಾರಂಭಗೊಳಿಸುವಂತಹ ಕೆಲವು ಸಮಸ್ಯೆಗಳು ನಿಮ್ಮ ಎದುರಿಗೆ ನಿಲ್ಲುವ ಸಾಧ್ಯತೆ ಇದೆ. ವಾಣಿಜ್ಯ ವ್ಯವಹಾರಗಳಲ್ಲಿ ನಿಮ್ಮ ಮೇಲೆ ಅಪವಾದ ಬರುವ ಸಾಧ್ಯತೆಗಳು ಏಪ್ರಿಲ್ ನಂತರ ಇದೆ. ಅದನ್ನೆಲ್ಲ ನೀವು ಸರಿಯಾಗಿ ದಿನ ಭವಿಷ್ಯವನ್ನು ತಪ್ಪದೆ ವೀಕ್ಷಣೆ ಮಾಡಿ ತಿಳಿದುಕೊಂಡ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಓಕೆ, ಇನ್ನು ಕರ್ಕಾಟಕ ರಾಶಿಯ ಫಲಾಫಲಗಳು ಯಾವ ರೀತಿ ಇದೆ ಗುರುಜಿ? ಕರ್ಕಾಟಕ ರಾಶಿಯವರಿಗೆ ಬಹಳ ಬಹಳ ಒಳ್ಳೆಯ ವರ್ಷ 2024. ಗುರು ಬದಲಾವಣೆ ಆಗುವುದು, ಬಹಳ ಸಮಯದಿಂದ ನೀವು ಸಾಧನೆ ಮಾಡಿ ಫಲವನ್ನು ಅನುಭವಿಸದೇ ಇರುವ ಎಲ್ಲ ವಿಷಯಗಳಲ್ಲಿಯೂ ಹೊಸ ಬದಲಾವಣೆಗಳನ್ನು ಕಾಣುವ ಸಾಧ್ಯತೆ ಇದೆ ಏಪ್ರಿಲ್ ನಂತರ. ಅದು ಅವಿವಾಹಿತರು ವಿವಾಹದ ಬಗ್ಗೆ ಚಿಂತಿಸಿದರೆ ಅದೂ ಉತ್ತಮವಾದ ಫಲ ಏಪ್ರಿಲ್ ನಂತರ. ಮತ್ತು ಏನಾದರೂ ನಿಮಗೆ ಹಿಂದೆ ಆಪಾದನೆಗಳು ಬಂದಿದ್ದರೆ ಆ ಬಂದ ಆಪಾದನೆಯು ನೀವು ನಿರಪರಾಧಿ ಅಂತ ಹೇಳುವ ಸತ್ಯ, ಇಂತಹ ಕೆಲವು ನಷ್ಟಗಳಿಂದ ಸುಖದತ್ತ ಪ್ರಯಾಣ, ಕೊಟ್ಟು ಕಳೆದುಕೊಂಡವರೋ ಅಥವಾ ನೀವು ಯಾರಿಗೆ ಸಹಾಯ ಮಾಡಿದ ಹಣ ಅದು ವಿವಾದಾಸ್ಪದವಾಗಿದ್ದರೆ ಅದು ಸಹ ನಿಮ್ಮ ಕೈ ಸೇರುವ ಯೋಗಗಳು ಏಪ್ರಿಲ್ ನಂತರ ಬರುತ್ತೆ. ಕರ್ಕಾಟಕ ರಾಶಿಯವರಿಗೆ ಬಹುತೇಕವಾಗಿ ಶುಭ ಇದೆ. ಗುರು ಆರಾಧನೆ, ಮುಖ್ಯಪ್ರಾಣ ಆರಾಧನೆ ನೀವು ನಿರಂತರವಾಗಿ ಮಾಡ್ತಾ ಇದ್ದರೆ ಎಲ್ಲ ಶುಭ ಫಲಗಳನ್ನು ಅನುಭವಿಸುವ ಯೋಗ ನಿಮಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.